ಹಲೋ ನಮಸ್ಕಾರ. ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಚೇನಹಳ್ಳಿಯಲ್ಲಿ ಒಂದು ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ದಿಸ್ ಅ ಬೇಸಿಕ್ ಡೀಟೇಲ್ಸು ನಾನು ಎಂಡ್ ಟು ಎಂಡ್ ಎಲ್ಲ ಹೇಳ್ತೀನಿ. 17th ಇಸ್ ಲಾಸ್ಟ್ ಡೇ, ಹೆಂಗೆ ಅಪ್ಲೈ ಆಗಬೇಕು, EWS ಅಂದ್ರೇನು, LIG ಅಂದ್ರೇನು, ಫೀಸ್ ಯಾವ ಥರ ಫಿಲ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಹಾಗೆ ಅದ್ರದ್ದು ಆ್ಯಡ್ ಕೂಡ ಪೇಪರಲ್ಲಿ ಬಂದಿದೆ, ಅದನ್ನು ಕೂಡ ಕವರ್ ಮಾಡ್ತೀನಿ. ಇದರಲ್ಲಿ ಮೊಬೈಲ್ಸ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ಯಾರ್ದು ಏನು ಯಾವಾಗ ಕೇಳಬೇಕು ಅವ್ರಿಗೆ ಅದನ್ನು ಹೇಳ್ತೀನಿ. ಎಂಟೈರ್ ಡಿಮ್ಯಾಂಡ್ ಸರ್ವೆ ಎಕ್ಸಾಕ್ಟ್ಲಿ ನೋಟಿಫಿಕೇಶನ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಥರ ಬಂದಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಅರ್ಜಿ ಹಾಕ್ಬೇಕಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ವೆಬ್ಸೈಟ್ ಅಲ್ಲಿ ಎಲ್ಲಿ ಹೋಗಬೇಕು, ಏನೇನು ಡೀಟೇಲ್ಸ್ ಬೇಕು, ಪ್ರತಿ ಒಂದು ಡೀಟೇಲ್ಸ್ನ ಎಂಡ್ ಟು ಎಂಡ್ ಹೇಳ್ಕೊಡ್ತೀನಿ. ಸ್ವಲ್ಪ ಸಮಾಧಿಯಿಂದ ನೀವು ವಿಡಿಯೋನ ನೋಡ್ಬೇಕಾಗಿ ವಿನಂತಿ. ಸೊ ಅದ್ರ ಜೊತೆಗೆ ನಮ್ಮ ಕಡೆಯಿಂದ ಏನಾದರೂ ಅರ್ಜಿ ಹಾಕ್ಲಿಕ್ಕೆ ತುಂಬಾ ಈಸಿ ಇದೆ. ಅರ್ಜಿ ಡಿಮ್ಯಾಂಡ್ ಸರ್ವೆ ಅಂದ್ರೆ ಏನು, ಪ್ರೈಸ್ ಯಾವ ಪ್ರೈಸ್ ಅಲ್ಲಿ ಬರ್ಬೋದು, ಎಕ್ಸಾಕ್ಟ್ಲಿ ಲೊಕೇಶನ್ನು ತುಮಕೂರಿಂದ ಎಷ್ಟು ದೂರದಲ್ಲಿದೆ, ಅಲ್ಲಿ ಯಾವ್ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಮ್ಮ ಚಾನಲ್ ಅಲ್ಲಿ ನೀವು ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದನ್ನ ಫೇಸ್ಬುಕ್ ಅಲ್ಲಿ ಏನಾದರೂ ನೋಡ್ತಿದ್ರೆ ಮಂಜುನಾಥ್ ಕುಂಬಾರಿ ಅಂತ ಫಾಲೋ ಮಾಡ್ಕೊಳ್ಳಿ. ನಾನು ಮಂಜುನಾಥ್ ಮಾತಾಡೋದು. ಗೈಸ್, ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಅರ್ಜಿ ಹಾಕೋದಾಗ್ಲಿ ಇದರಲ್ಲಿ ವಿಡಿಯೋದಲ್ಲಿ ಇದೆ. ಇದರಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ಕಾಲ್ ಮಾಡಕ್ ಹೋಗ್ಬೇಡಿ. ನಾನು ಆಲ್ರೆಡಿ ಡಿಪಾರ್ಟ್ಮೆಂಟ್ ಕಡೆ ಇರುವಂತ ನಂಬರ್ಸು ಸುರೇಶ್ ಸರ್ ಅಂತ ಮತ್ತೆ ಯದುವರನ್ ಅಂತ ಹೇಳಿ, ಯದುನಂದನ್ ಅಂತ ಹೇಳಿ, ಅವರಿಬ್ಬರಿಗೂ ಆಲ್ರೆಡಿ ಮಾತಾಡಿ ಏನೇನು ಮಿಸ್ಸಿಂಗ್ ಇನ್ಫಾರ್ಮೇಶನ್ ಇದೆ, ಏನೇನು ಡೀಟೇಲ್ಸ್ ಬೇಕು ಎಲ್ಲ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಟ್ ವಿ ಕ್ಯಾನ್ ಅವಾಯ್ಡ್ ಮೋರ್ ಕಾಲ್ಸ್ ಟು ದೆಮ್. ಇದ್ರ ಮೇಲೆ ಯಾವ್ದಾದ್ರು ಪಾಯಿಂಟ್ ನಾನು ಮಿಸ್ ಮಾಡಿದ್ರೆ ನೀವು ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಮೇಲೆ ನಾನು ಫಾಲೋ ಅಪ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ತಡ ಮಾಡೋದ್ ಬೇಡ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರತಿಯೊಂದು ಹೆಲ್ಪ್ ಇದೆ, ಏನ್ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದೇ ಫ್ಯೂಚರ್ ಅಲ್ಲಿ ಕೂಡ ನಿಮ್ಗೆ ಗ್ರೂಪ್ ಎಲ್ಲ ಮಾಡ್ತೀನಿ ಅರ್ಜಿ ಹಾಕಿದವ್ರಿಗೆ, ಯಾವ ತರ ಅರ್ಜಿ ಹಾಕಿದ್ಮೇಲೆ ಏನು, ಎಲ್ಲಿ, ಯಾವಾಗ, ಯಾವ ತರ ಪ್ರೈಸ್ ಬರಬೇಕು ಅಂತ ಹೇಳಿ. ಸೊ ಈ ಎಲ್ಲಾ ಡೀಟೇಲ್ಸ್ ಫಸ್ಟ್ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಮೊನ್ನೆ ತಾನೆ. ಆ ನ್ಯೂಸ್ ಪೇಪರ್ ಡೀಟೇಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಇದು ವಿಜಯ ಕರ್ನಾಟಕ ಮಲ್ಟಿಪಲ್ ನ್ಯೂಸ್ ಅಲ್ಲಿ ಬಂದಿದೆ. ಸೊ 17th ಈಸ್ ಅ ಲಾಸ್ಟ್ ಡೇಟ್, 18ನೇ ತಾರೀಕು ಅಂದ್ರೆ ಇವತ್ತಿನ 8 ದಿವಸದ ಹಿಂದೆನೆ ಬಂದಿದೆ. ತುಮಕೂರು ನಗರದ ಯೋಜನಾಬದ್ಧ ಬೆಳವಣಿಗೆಯ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕರಿಗೆ ಕೈಗೆಟುವ ದರದಲ್ಲಿ ಉತ್ತಮ ರೀತಿಯ ಸುಸಜ್ಜಿತ ಬಡಾವಣೆಯನ್ನು ವಿಶಾಲ ರಸ್ತೆಗಳೊಳಗೊಂಡಂತೆ ಬಡಾವಣೆ ನಿರ್ಮಿಸಲು ಸಲುವಾಗಿ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಉರ್ಡುಗೆರೆ ಹೋಬಳಿ ಮಾಚನಹಳ್ಳಿ ಗ್ರಾಮದಲ್ಲಿ ವಸತಿ ಬಡಾವಣೆ ನಿರ್ಮಿಸಲು ಉದ್ದೇಶಿಸಲಾಗಿದ್ದು, ನಿವೇಶನಗಳ ಬೇಡಿಕೆ ಸಮೀಕ್ಷೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಕಟಿಸಲಾಗಿದೆ. ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಡೀಟೇಲ್ಸ್ ಪ್ರಕಾರ ಮಾಡಿದ್ದಾರೆ. ಸೊ ಇದರಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೆ, ಸೊ ಅರ್ಜಿದಾರರು ನಮ್ಮ ಕರ್ನಾಟಕದ ನಿವಾಸಿಗಳಾಗಿರಬೇಕು, ಮಿನಿಮಮ್ 10 ವರ್ಷ ಇರಲೇಬೇಕು. ನೀವು 10 ವರ್ಷದಿಂದ ಕರ್ನಾಟಕದಲ್ಲಿಲ್ಲ ಅಂದ್ರೆ ನೀವು ಅರ್ಜಿ ಹಾಕೋಕ್ಕಾಗಲ್ಲ. ಇನ್ನೊಂದು ವೆರಿ 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 ಇಂಪಾರ್ಟೆಂಟ್, ಅರ್ಜಿದಾರರು ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ಇತರೆ ನಗರಾಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಗೃಹ ಮಂಡಳಿ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಸಂಸ್ಥೆಗಳಿಂದ ಈಗಾಗಲೇ ನಿವೇಶನ ಮತ್ತು ಮನೆ ಪಡೆದಿದ್ದಲ್ಲಿ ಈ ಯೋಜನೆಯಲ್ಲಿ ನಿವೇಶನ ಹಂಚಿಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ನಿಮ್ಗೆ ಏನಾದರೂ ಪ್ರೀವಿಯಸ್ಲಿ ಅಲಾಟ್ಮೆಂಟ್ ಆಗಿತ್ತು, ಎನಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಕಡೆಯಿಂದ ನೀವು ಇದಕ್ಕೆ ಅರ್ಜಿ ಹಾಕೋಕ್ಕಾಗಲ್ಲ. ಪ್ರೈವೇಟ್ ಅಲ್ಲಿ ನಿಮ್ಮ ಊರಲ್ಲಿ ಒಂದು ಜಾಗ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ನೀವು ಗಂಡನ್ಗಾಗಿತ್ತು, ಹೆಂಡತಿಗಾಲ ಮಕ್ಕಳು ಮಾಡ್ತೀನಿ, ಅವೆಲ್ಲ ಬರಲ್ಲ. ಸೊ ಒಂದು ಫ್ಯಾಮಿಲಿಗೆ ಒಂದೇ ಅರ್ಜಿ ಇರುತ್ತೆ. ಪ್ರೀವಿಯಸ್ಲಿ ಎಲ್ಲೇ ಅಲಾಟ್ ಆಗಿದ್ರು ಅಪ್ಲೈ ಮಾಡಕ್ ಹೋಗ್ಬೇಡಿ. ಅದನ್ನ ಈ ಗೌರ್ಮೆಂಟ್ ಸಾಫ್ಟ್ವೇರ್ ಕಡೆಯಿಂದ ಇದನ್ನ ಡೀಟೇಲ್ಸ್ ಎಲ್ಲ ವ್ಯಾಲಿಡೇಟ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಅಲ್ಲಿ ಏನಾದ್ರು ಬಂದ್ರೆ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರುತ್ತೆ. ಹೆಚ್ಚಿನಗೆ ಮಾಹಿತಿಗೆ ಈ ನಂಬರ್ಗೆ ಕಾಲ್ ಮಾಡಿ. ಈ ಸ್ಕ್ಯಾನ್ ಮಾಡ್ಕೊಳ್ಳಿ, ಬೇಕಂದ್ರೆ ಸ್ಕ್ಯಾನ್ ಮಾಡ್ಕೊಂಡು ಕೂಡ ಅರ್ಜಿ ಹಾಕ್ಬೋದು. ಝೂಮ್ ಮಾಡಿ ಇಟ್ಟಿರ್ತೀನಿ, ಬೇಕಂದ್ರೆ ಸ್ಕ್ಯಾನ್ ಮಾಡ್ಕೊಳ್ಳಿ. ನೀವೇನಾದ್ರೂ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇದ್ರೆ, ಟಿವಿಯಲ್ಲಿ ನೋಡ್ತಾ ಇದ್ರೆ. ಸೊ ಇಲ್ಲ ಅಂದ್ರೆ ಯಾವ ತರ ಅರ್ಜಿ ಹಾಕ್ಬೇಕು ಅಂತ ಹೇಳ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ನ್ಯೂಸ್ ಪೇಪರ್ ಆಡ್. ಬಟ್ ಇದು ನೋಡಿ, ಇದು ಅವ್ರದ್ದು ಪ್ರಾಧಿಕಾರದ್ದು ಅಡ್ವರ್ಟೈಸ್ಮೆಂಟ್. ಓಕೆ, ಅದನ್ನ ನನಗೆ ಸುರೇಶ್ ಸರ್ ಕಳಿಸ್ಕೊಟ್ಟಿದ್ದಾರೆ. ಸೊ ಅವರು ಅದನ್ನೇ ಡೀಟೇಲ್ಸ್ ಇದೆ, ಮಾಚನಹಳ್ಳಿ ಗ್ರಾಮದಲ್ಲಿ ಈ ತರ ಹೇಳಿದ್ದಾರೆ. ಏನೇ ಇದ್ರು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ. ಸ್ಕ್ಯಾನರ್ ಇನ್ನೂ ಚೆನ್ನಾಗಿದೆ ನೋಡಿ, ಝೂಮ್ ಮಾಡ್ಕೊಳ್ಳಿ. ಸೊ ಈ ತರ ಇದೆ, ಇದನ್ನ ನಾನು ಆಲ್ರೆಡಿ ಓದಿದ್ದೀನಿ. ಸೊ ಈ ಡೀಟೇಲ್ಸ್ ನಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ನಾವು ನಗರಾಭಿವೃದ್ಧಿ ಪ್ರಾಧಿಕಾರ, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನೀವು ಜಸ್ಟ್ ಗೂಗಲ್ ಅಲ್ಲಿ, ಓಕೆ, ಸೊ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೊಡೆದ್ರೆ ಫಸ್ಟ್ ಪೇಜ್ ಸಿಗುತ್ತೆ, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಈ ತರ ಓಪನ್ ಮಾಡ್ಕೋಬೇಕು. ಯಾಕಂದ್ರೆ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಾಳೆ ನೀವು ವೆಬ್ಸೈಟ್ ಸಿಗಲಿಲ್ಲ ಸರ್ ಅಂತ ಫೋನ್ ಮಾಡ್ಬಿಡ್ತೀರಾ. ಸೊ ಇದ್ರ ಮೇಲೆ ಹೋದ್ಮೇಲೆ ಇಲ್ಲೊಂದು ರೆಡ್ ಕಲರ್ ಇದೆ ನೋಡಿ, ಕರ್ಸರ್ ಅಬ್ಸರ್ವ್ ಮಾಡಿ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವನ್ ಸ್ಕ್ಯಾನ್ ಮಾಡಿದ್ರು ನೀವು ಇಲ್ಲಿಗೆ ಬರ್ತೀರಾ. ಈ ನಂಬರ್ಸು ಅದೇ ಸೇಮ್ ಡಿಪಾರ್ಟ್ಮೆಂಟ್ ಅವ್ರದ್ದು, ಕಾಲ್ ಇನ್ ಮಾಡಬೇಡಿ. ಡೀಟೇಲ್ಸ್ ಎಲ್ಲ ಇದರಲ್ಲೇ ಇದೆ. ಇದಕ್ಕೂ ಮಿಕ್ಕಿ ನಿಮ್ಗೆ ಏನಾದರೂ ನಾನು ಕವರ್ ಮಾಡದೇ ಇರೋ ಡೀಟೇಲ್ಸ್ ವಿಡಿಯೋದಲ್ಲಿ, ನಿಮ್ಗೆ ಬೇಕಾಗಿರೋ ವಿಡಿಯೋ ಡೀಟೇಲ್ಸ್ ಅಲ್ಲಿ ಇಲ್ಲ, ನಾವು ಆನ್ಸರ್ ಮಾಡಲಿಲ್ಲ ಅಂತಂದ್ರೆ ಯು ಕ್ಯಾನ್ ಟಾಕ್ ಟು ದೆಮ್. ಬಟ್ ಡು ನಾಟ್ ಎಕ್ಸ್ಪೆಕ್ಟ್
ಅವ್ರ ಕಡೆಯಿಂದ ಬೇಸಿಕ್ ಡೀಟೇಲ್ಸ್ ಲೈಕ್ ಸರ್ 2030 ಅಂದ್ರೆ ಏನು, 3040 ಅಂದ್ರೆ ಏನು ಅಂತೇಳಿ. ಸೊ ಆ ಥರ. ಸೊ ಈ ನೋಂದಣಿ ಡೀಟೇಲ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಝೂಮ್ ಮಾಡ್ತೀನಿ, ಬ್ಲರ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ 18th ಇಂದ ಸ್ಟಾರ್ಟ್ ಆಗಿದೆ. 17 ಏಪ್ರಿಲ್ ಇಸ್ ದ ಲಾಸ್ಟ್ ಡೇಟು. ಈ ಬೇಡಿಕೆ ಸಮೀಕ್ಷೆ ಆಗಿರೋದ್ರಿಂದ ಇಲ್ಲಿ ಏನ್ ಬಂದಿದೆ ಅಂದ್ರೆ EWS, LIG, MIG, HIG, HIG2 ಅನ್ನೋ ಕೆಟಗರಿಯಲ್ಲಿ ಮಾಡ್ತಾ ಇದ್ದಾರೆ. EWS ಅಂದ್ರೆ 6/9, 9/12, 9/15, 12/18 ಅಂದ್ರೆ 2030, 3040, 3050, 4060, 5080. ಓಕೆ, ಇದಕ್ಕೆ ನೋಂದಣಿ ಶುಲ್ಕ 200, 250, 300, 400, 500 ರೂಪಾಯಿ ರೆಸ್ಪೆಕ್ಟಿವ್ಲಿ. ಸೊ ನನ್ನ ಪ್ರಕಾರ ಇಷ್ಟೊಂದು ಕೆಟಗರಿಯಲ್ಲಿ ಇಷ್ಟೊಂದು ಕೊಡ್ತಾರೆ. EWS ಅಂದ್ರೆ ಸರ್ಟನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು. ಈಗಲ್ಲ, ಮುಂದೆ ಅರ್ಜಿ ಹಾಕ್ಬೇಕಾದ್ರೆ. ಆಸ್ ಆಫ್ ನೌ ಐ ಡೋಂಟ್ ಥಿಂಕ್ ಸೊ ಯಾವುದೇ ರೀತಿಯ ಡೀಟೇಲ್ಸ್ ನ ಕೊಡಬೇಕಾಗಿಲ್ಲ, ಜಸ್ಟ್ ಅರ್ಜಿ ಹಾಕಬೇಕು. ಡಿಮ್ಯಾಂಡ್ ಸರ್ವೆ ಅಂತಂದ್ರೆ ಎಷ್ಟು ಜನ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬೇಕಾಗಿರುತ್ತೆ. ಸೊ ನನಗನ್ಸಿದ್ಬಿಟ್ಟಿಗೆ ಪ್ರತಿಯೊಂದು ಡಿಮ್ಯಾಂಡ್ ಸರ್ವೆ ಗೌರ್ಮೆಂಟ್ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು 50ರಿಂದ 100 ಎಕರೆ, ನಾನು ಅವರೇಜ್ ತೊಗೊಂಡ್ರು 80 ಎಕರೆ, 100 ಎಕರೆ, ಡಿಪೆಂಡ್ಸ್ ಆನ್ ಅಲ್ಲಿ ಯಾವ ತರ ರೈತರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಆರ್ ಅದು ರೈತರಿಗಿಂತ ತಗೊಂಡು 50-50 ಶೇರ್ ಅಥವಾ 40-60 ಶೇರ್ ಅಥವಾ 60-40 ಶೇರ್ ಅಲ್ಲಿ ಮಾಡ್ತಾ ಇದ್ದಾರಾ, ಅಥವಾ ಆ ಜಾಗದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಏನಾದ್ರು ಇದೆಯಾ. ಸೊ ಇಟ್ ಆಲ್ ಡಿಪೆಂಡ್ಸ್ ಆಗುತ್ತೆ ಡಿಮ್ಯಾಂಡ್ ಸರ್ವೆ ಸಕ್ಸಸ್ ಆಗ್ಲಿಕ್ಕೆ, ಅಲಾಂಗ್ ವಿತ್ ಅರ್ಜಿ ಹಾಕೋದ್ರ ಜೊತೆಗೆ. ಓಕೆ, ಬಟ್ ಫೀಸು 200, 250, 300 ಇಟ್ಸ್ ಬೇಸಿಕ್ ಇದೆ, ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು. ಬಟ್ ಓನ್ಲಿ ನೀವು ಕರ್ನಾಟಕದವರಾಗಿರ್ಬೇಕು, ಮೋರ್ ದನ್ 10 years ಇರಬೇಕು, ನಿಮ್ಗೆ ಯಾವುದೇ ಹಿಂದಿನ ಇದರಲ್ಲಿ ಅಲಾಟ್ಮೆಂಟ್ ಆಗಿರಬಾರ್ದು. ಓಕೆ, ಸೊ ಪ್ರೈಸ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಓಕೆ, ಇನ್ನೆಲ್ಲ ಡೀಟೇಲ್ಸ್ ಇದರಲ್ಲೇ ಇದೆ. ಇದು ರಿಸಿಟ್ ಆಗಿದೆ. ಕೆಳಗಡೆ ಹೋದ ತಕ್ಷಣನೇ ಈ ಲಿಂಕ್, ಆಲ್ರೆಡಿ ಈ ಲಿಂಕ್ಗೆ ನಾವು ಅರ್ಜಿ ಹಾಕೋದು. ಓಕೆ, ಸೊ ಈಗ ನಾವು ಅರ್ಜಿ ಹಾಕೋದು ತೋರಿಸೋದಕ್ಕಿಂತ ಮೊದಲು ಯಾವ ಪ್ರೈಸ್ ಅಲ್ಲಿ ಜಾಗದಲ್ಲಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ, ಸೊ ದಿಸ್ ಇಸ್ ತುಮಕೂರು. ಓಕೆ, ತುಮಕೂರಿಂದ ನಾವು ನಿಮಗೆ ನೋಡಿ, ತುಮಕೂರು ರಿಯಲ್ ಎಸ್ಟೇಟ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಸೊ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಇದು ಬೆಂಗಳೂರಿಂದ ಬರ್ತಾ ಇರ್ತೀವಿ. ಇದು ಬೆಂಗಳೂರಿಂದ ಇಲ್ಲಿ ಕ್ಯಾತ್ಸಂದ್ರ ಟೋಲ್ ಇದೆ. ಓಕೆ, ಈ ರೋಡ್ ಬಂದರೆ ಇದು ಔಟರ್ ರಿಂಗ್ ರೋಡ್ ಅಂತ ಹೇಳ್ತಾರೆ. ಓಕೆ, ಇದು IIT, ಸೊ IIT ಅಲ್ಲ SIT, ಇಲ್ಲಿ ಹೋಗ್ಬಿಟ್ಟು ಇದು ಗುಬ್ಬಿ, ಶಿವಮೊಗ್ಗ ಹೋಗೋದು. ಹಿಂಗೆ ಸ್ಟ್ರೈಟ್ ಹೋದರೆ ನಮ್ದು ಬೆಂಗಳೂರು ಹೈವೇ. ಓಕೆ, ಇದು ಒಳಗಡೆ ಸಿಟಿ ರೋಡು. ಸೊ ಇಲ್ಲಿ ನಮಗೆ ಮಂಚನಕುಪ್ಪೆ, ಮಾಚನಹಳ್ಳಿ ಇಲ್ಲಿದೆ ನೋಡಿ. ಓಕೆ, ಕ್ಲಿಯರ್ ಆಗಿ ಊರು ಮೆನ್ಷನ್ ಮಾಡಿರೋದ್ರಿಂದ ಸಮ್ವೇರ್ ಈ ಊರಿಗೆ ಸಂಬಂಧಪಟ್ಟಿದ್ದ ಸರ್ವೆ ನಂಬರ್ಸ್ ಎಲ್ಲ ಬರುತ್ತೆ. ಸೊ ನಾನು ಇದನ್ನು ಝೂಮ್ ಮಾಡಿ ಇನ್ನೂ ಹೋದರೆ ಇದು ಮಾಚನಹಳ್ಳಿ ಬರುತ್ತೆ. ಬಟ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಎಲ್ಲಿ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ. ಆ ಊರಲ್ಲಿ ಸರ್ವೆ ನಂಬರ್ಸ್ ಎಲ್ಲ ಎಷ್ಟಿದೆ, ಯಾವ ಏರಿಯಾದಲ್ಲಿ ಬರ್ಬೋದು, ನಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಬಟ್ ಸಮ್ವೇರ್ ಎನಿ ಲೇಔಟ್ ಡಿಮ್ಯಾಂಡ್ ಸರ್ವೆ ಎಕ್ಸಿಕ್ಯೂಟ್ ಆದರೆ ಈ ಊರಲ್ಲಿ. ಸೊ ಈ ಊರಿಂದ ನಾವು ಡೈರೆಕ್ಷನ್ ತಗೊಂಡು ತುಮಕೂರು ಮೇನ್ ಸಿಟಿಯಿಂದ ಎಷ್ಟು ದೂರದಲ್ಲಿದೆ ಅಂತ ನೋಡಕ್ ಹೋದ್ರೆ, ಸೊ ಇದು ಬಸ್ ಸ್ಟ್ಯಾಂಡ್ ಅನ್ಕೋಣ. ಈ ಜಂಕ್ಷನ್ ಯಾವ್ದಿದು, ಇದು ಮೇನ್ ಸರ್ಕಲ್ ಇದು. ಸೊ ಇಲ್ಲಿಂದ ನಾವು ಬರಬೇಕು ಅಂತಂದ್ರೆ ಇದಕ್ಕೆ ಮಿನಿಮಮ್ 13ರಿಂದ 15 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಡಿಫ್ರೆಂಟ್ ಪಾರ್ಟ್ಸ್ ಕಡೆಯಿಂದ ಬರ್ಬೋದು. ಪುನಃ ಬೆಂಗಳೂರು ರೋಡಿಂದ ಬಂದರೆ 15 ಕಿಲೋಮೀಟರ್ ಆಗುತ್ತೆ. ಸೊ ಈ ಕಡೆ ಒಳಗಡೆಯಿಂದ ಬಂದ್ರೂ 15 ಕಿಲೋಮೀಟರ್ ಆಗುತ್ತೆ. ಮಧ್ಯದಲ್ಲಿ ನಾವು ಬಂದರೆ 13 ಕಿಲೋಮೀಟರ್ ಆಗುತ್ತೆ. ಅಂದರೆ ಇದು ತುಮಕೂರಿಗೆ ಇನ್ನೂ 10 ಕಿಲೋಮೀಟರ್, 15 ಕಿಲೋಮೀಟರ್ ಈ ಕಡೆ ಇದೆ ಅಂತಂದರೆ ಬೆಂಗಳೂರಿಗಿನ್ನೂ ಹತ್ತಿರ ಆಗುತ್ತೆ. ಓಕೆ, ಸೊ ದಟ್ ಈಸ್ ಅ ಗುಡ್ ಥಿಂಗ್. ಓಕೆ, ಆಮೇಲೆ ಈ ಮಾಚೇನಹಳ್ಳಿ ಪುನಃ ಬೆಂಗಳೂರು ಹೈವೇ ಪಕ್ಕದಲ್ಲೇ ಇದೆ. ಸೊ ಈ ಕ್ಯಾತ್ಸಂದ್ರ ಟೋಲ್ ನಮ್ಗೆ ಇಲ್ಲೇ ಬರುತ್ತೆ ನೋಡಿ, ಚೊಕ್ಕೋನಹಳ್ಳಿ ಟೋಲ್ ಪ್ಲಾಜಾ. ಓಕೆ, ಇದು ಶಿವಮೊಗ್ಗ ಹೋಗೋ ಎಂಟ್ರಿ ಲೆಫ್ಟ್ ಸೈಡ್ಗೆ ಫಸ್ಟ್ ಬರುತ್ತೆ. ಅದಕ್ಕೂ ಇದಕ್ಕೂ ಏನು ತುಂಬ ಹತ್ತಿರದಲ್ಲಿದೆ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದ್ದಂಗೂ ಇದೆ. ಇಲ್ಲಿ ನೋಡಿ, ಕಿರ್ಲೋಸ್ಕರ್ ಎಲೆಕ್ಟ್ರಿಕಲ್ ಕಂಪನಿ ಇದೆ. ಇದಕ್ಕೆ ಯಾವ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಲ್ಲಿ ಪಂಡಿತ್ನಹಳ್ಳಿ. ಓಕೆ, ಸೊ ಇಲ್ಲಿ ಒಂದು ಹಿರೇಹಳ್ಳಿ ಕೃಷಿ ಕೇಂದ್ರ ಇದೆ. ಓಕೆ, ಸೊ ಈ ಊರಲ್ಲಿ ಬರುತ್ತೆ. ಓಕೆ, ಸೊ ಫ್ಯೂಚರಲ್ಲಿ ದೆರ್ ಇಸ್ ಒನ್ ಪೊಟೆನ್ಷಿಯಲ್ ಔಟರ್ ರಿಂಗ್ ರೋಡ್ ಇನ್ನೊಂದು ಬರ್ಬೋದು. ಆ ಔಟರ್ ರಿಂಗ್ ರೋಡ್ ಎಲ್ಲ ಬಂದಾಗ ಡಾಬಸ್ಪೇಟೆ, ಹಿರೇಹಳ್ಳಿ ಈ ಕಡೆ ಎಲ್ಲೋ ಒಂದು ನ್ಯೂಸ್ ಓದಿದ್ದೆ ನಾನು, ಈ ಮಾಚನಹಳ್ಳಿ ಇಲ್ಲೇ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಕನ್ಸಿಡರಿಂಗ್ ಸಿಟಿ ಡೆವಲಪ್ಮೆಂಟ್ ಎಲ್ಲ ನೋಡಿದ್ರೆ ಗೂಳೂರು ಆದಮೇಲೆ ಹೋಗುತ್ತೆ ಅದು. ಸೊ ಗೂಳೂರು ಅದರೊಳಗೆ ಬರುತ್ತೆ. ಸೊ ನೀವೇನಾದರೂ ಗೂಳೂರಲ್ಲಿ ಸೈಟ್ ನೋಡ್ತಾ ಇದ್ರೆ ಒಂದು KHB ಸೈಟ್ ಇದೆ ಒಳ್ಳೆ ಪ್ರೈಸಿಗೆ. ಓಕೆ, ಈ ಲೊಕೇಶನಲ್ಲಿ ಸೈಟ್ ನಂಬರ್ 68 ಅಂತೇಳಿ, ಅದನ್ನು ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಹಾಕಿರ್ತೀನಿ. ಲೊಕೇಶನ್ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿ. ಓಕೆ, ಸೊ ಈ ಭಾಗದಲ್ಲಿ ಬರುತ್ತೆ. ಇದು ಕಂಪ್ಲೀಟ್ ಮಾಚೇನಹಳ್ಳಿ ಜಾಗ ಆಸ್ ಪರ್ ದ ಗೂಗಲ್ ಮ್ಯಾಪು. ಸ್ವಲ್ಪ ಇದು ಬಿಟ್ಟು ಹಿಂದೆ ಮುಂದೆ ಇರ್ಬೋದು, ಆ ಕಡೆ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಆಗ್ಬೋದು, ವಿತಿನ್ 1-2-3 ಕಿಲೋಮೀಟರ್ ರೇಂಜಲ್ಲಿ. ಯಾಕಂದ್ರೆ ತುಂಬ ದೂರ ಹೋಗೋಕ್ಕಾಗಲ್ಲ. ಅದಾದ್ಮೇಲೆ ಮತ್ತೆ ಬೈರಸಂದ್ರ, ಕ್ಯಾತನ್ಮಾರ್ನಹಳ್ಳಿ, ಸಿಂಗನಹಳ್ಳಿ, ಓಕೆ, ಮಂಚನಕುಪ್ಪಿ, ಚಿಕ್ಕೋನಹಳ್ಳಿ ಇವೆಲ್ಲ ಇದೆ. ಸೊ ಇದೆಲ್ಲ ಡೀಟೇಲ್ಸ್ ಸುತ್ತಮುತ್ತ ಇಲ್ಲೇ ಎಲ್ಲೋ
ಬಂದೇ ಬರುತ್ತೆ. ಸೊ ಡಿಮ್ಯಾಂಡ್ ಸರ್ವೆ ಅಂದರೆ ಅದು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈಗ ನಾವು ಸೈಟ್ ಹಾಕೋಕ್ಕಿಂತ ಮೊದಲು 2030ಗೆ ಈಗೇನು ಇನ್ಕಮ್ ಪ್ರೂಫ್ ಕೊಡೋಂಗಿಲ್ಲ. ಈಗ ಡಿಮ್ಯಾಂಡ್ ಸರ್ವೆ ನನ್ನ ಪ್ರಕಾರ ಒಂದು 5 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ಡಿಮ್ಯಾಂಡ್ ಸರ್ವೆ ಮುಗಿಬೇಕು ಅಂತಂದರೆ ರಫ್ಲಿ ಅರೌಂಡ್ ಒಂದು 2 ವರ್ಷ ಅನ್ಕೊಳ್ಳೋಣ. ಸೊ 2 ವರ್ಷ ನಾನು ಮೋಸ್ಟ್ಲಿ ಇವತ್ತಿಂದ ನೀವು ಕೌಂಟ್ ಮಾಡಿದ್ರೆ 26 ಎಂಡಲ್ಲಿ ದೇರ್ ಮೈಟ್ ಬಿ ಸಮ್ ನ್ಯೂಸ್. ನೆಕ್ಸ್ಟ್ ಇಯರಲ್ಲಿ ಎಲ್ಲ ಒಳ್ಳೇದಾದರೆ ಡಿಮ್ಯಾಂಡ್ ಸರ್ವೆ ಅಪ್ರೂವಲ್ ಆದರೆ ಗೌರ್ಮೆಂಟ್ ಕಡೆಯಿಂದ, ನಗರಾಭಿವೃದ್ಧಿ ಕಡೆಯಿಂದ ಅಥವಾ ತುಮಕೂರು ಸಿಟಿ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಅಪ್ರೂವ್ ಆಗಿ ಫಂಡ್ ಎಲ್ಲ ಇದಾದರೆ ಈ ಇಯರ್ ಎಂಡಲ್ಲಿ ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗ್ಬೋದು. ಯಾವ ಲೆವೆಲ್ಗೆ ಕಮ್ಯುನಿಕೇಷನ್ ನಡೀತಾ ಇರುತ್ತೆ ರೈತರ ಜೊತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಎಷ್ಟು ಜನ ರೈತರು ಬೇಗ ಸಪೋರ್ಟ್ ಮಾಡ್ತಾರೆ ಅಷ್ಟು ಬೇಗ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಸೊ ಅದ್ರ ಜೊತೆಗೆ ಡೆವಲಪ್ಮೆಂಟ್ ಅಂತ ಬಂದಾಗ 100 ಎಕರ್ಸ್ ಅಥವಾ 70 ಎಕರ್ಸ್ ಇರ್ಬೋದು ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಇನ್ನೂ ಅರ್ಲಿ ಸ್ಟೇಜಲ್ಲಿ ಇರುತ್ತೆ. ಇವಾಗ 100 ಎಕರೆ ಅಂತ ಹೋಗಿ ನಾಳೆ ಇನ್ನೊಂದು 50 ಎಕರೆ ಪಕ್ಕದಲ್ಲಿ ರೈತರು ಕೊಡೋಕೆ ರೆಡಿ ಇದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಟೋಟಲ್ 100 ಎಕರೆ ಕಾಂಬಿನೇಷನ್ ಇದ್ದಾಗ ರೈತರು ಏನಾದರೂ ಇಲ್ಲ ಸರ್ ಇನ್ನೊಂದು 25 ಎಕರೆ ಕೊಡಲ್ಲ 75 ಇಳಿಬೋದು, ಜಸ್ಟ್ ರಫ್ಲಿ ಹೇಳ್ತಾ ಇರೋದು. ಸೊ ಹಾಗಾಗಿ ಡಿಮ್ಯಾಂಡ್ ಸರ್ವೆ ಇಸ್ ಮೋರ್ ಇಂಟು ಆ ಲೆವೆಲ್ಗೆ ಹೋಗುತ್ತೆ. ನಾನು ಆಲ್ರೆಡಿ ಮಲ್ಟಿಪಲ್ ಡಿಮ್ಯಾಂಡ್ ಸರ್ವೆ ನಾನು ರಿವ್ಯೂ ಮಾಡಿದ್ದೀನಿ, ಎಷ್ಟೋ ಡಿಮ್ಯಾಂಡ್ ಸರ್ವೆ ಫಸ್ಟಿಂದ ಕೊನೆವರೆಗೂ ಏನಾಗಿದೆ ಅಂತೆಲ್ಲ ಡಿಸೈಡ್ ಮಾಡಿದ್ದೀನಿ. ಬಟ್ ನನಗೆ ನನ್ನ ಪ್ರಕಾರ ಈ ಲೊಕೇಶನ್ ಎಲ್ಲ ನೋಡಿದ್ರೆ ಓಕೆ, ಸೊ ಇಲ್ಲಿ ಪ್ರೈಸ್ ಕೊಡಲ್ಲ ಡಿಮ್ಯಾಂಡ್ ಸರ್ವೆ ಇದ್ದಾಗ. ಸೊ ಈ ಲೊಕೇಶನ್ ಎಲ್ಲ ನೋಡಿದ್ರೆ ನನ್ನ ಪ್ರಕಾರ ಮಾಚೇನಹಳ್ಳಿ ಡಿಮ್ಯಾಂಡ್ ಸರ್ವೆ ಮೈಟ್ ಬಿ ಎಂಡ್ ಅಪ್, ಈಗ ಅನ್ಕೊಳ್ಳೋಣ ಎಲ್ಲ ಒಳ್ಳೇದಾಯ್ತು, ಇನ್ನೊಂದು 6 ತಿಂಗಳಲ್ಲಿ ಅಪ್ರೂವಲ್ ಆಯಿತು, ಸ್ಟಾರ್ಟ್ ಮಾಡೋಕೆ ಹೋದ್ರು ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷದಲ್ಲಿ ಮಾಡಿದ್ರು ನನ್ನ ಪ್ರಕಾರ 1500 rupees ಪರ್ ಸ್ಕ್ವೇರ್ ಫೀಟ್ ಇಂದ 2200 rupees ಪರ್ ಸ್ಕ್ವೇರ್ 2000 ಸ್ಕ್ವೇರ್ ಫೀಟ್ ರೇಂಜಲ್ಲಿ ಇದು ಎಕ್ಸಿಕ್ಯೂಟ್ ಮಾಡೋ ಎಲ್ಲ ಇಂಟೆನ್ಷನ್ ನನಗೆ ಕಾಣ್ತಾ ಇದೆ. ಸೊ ಈ ರೇಟು ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಜನ ಡಿಮ್ಯಾಂಡ್ ಸರ್ವೆ ಅಂತ 500, 300, 400 ರೂಪಾಯಿಗೆಲ್ಲ ಅನ್ಕೊಂಡ್ಬಿಡ್ತಾರೆ, ಯಾಕಂದ್ರೆ KHB ಆ ಥರ ಆಗ್ತಾ ಇರುತ್ತೆ. ಸೊ ನನಗನ್ಸಿದ ಮಟ್ಟಿಗೆ ಇಲ್ಲಿ 2000 ರೂಪಾಯಿ ಮಾಡಿದ್ರೆ ಇನ್ ಕೇಸ್ ಸಿಗ್ಬೋದು. 2000 ರೇಂಜಲ್ಲಿ ಒಂದು 30% ಕಮ್ಮಿ 30% ಜಾಸ್ತಿ ರೇಂಜಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ನಾವು ಡಿಮ್ಯಾಂಡ್ ಸರ್ವೆ 2 ವರ್ಷ ಬದಲಿ 3 ವರ್ಷ ಆಗ್ಬೋದು, 3 ವರ್ಷ ಬದಲಿ 3.5 ವರ್ಷ ಆಗ್ಬೋದು. ರಫ್ಲಿ ಅನ್ಕೊಳ್ಳೋಣ ಒಂದು 2000 ರೂಪಾಯಿ ಕೊಡೋಂಗಿದೆ ತುಮಕೂರಲ್ಲಿ. ದಿಸ್ ವಿಲ್ ಬಿ ವೆರಿ ವೆರಿ ಗುಡ್. ಟುಡಾ ಕಡೆಯಿಂದ ಏನಾದರೂ ಅಲಾಟ್ಮೆಂಟ್ ಆದರೆ ಅಂತ ನನ್ನ ಅನಿಸಿಕೆ ಈ ರೇಂಜಲ್ಲೇ ಹೋಗುತ್ತೆ. ನಮ್ಮ ಗೆಸ್ಸು, ಕ್ಯಾಲ್ಕುಲೇಷನ್ಸು, ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಗೋ ರಾಂಗ್. ಮೋಸ್ಟ್ಲಿ ಒಂದು 50% ವೇರಿಯೇಷನ್ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಜಾಸ್ತಿ ಆಗ್ಬೋದು, ಬಟ್ ಈ ರೇಂಜಲ್ಲಿ ಇರುತ್ತೆ. ಸೊ ಈಗ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಈಗ ನೀವು ಅರ್ಜಿ ಹಾಕ್ಲಿಕ್ಕೆ 200, 250 ತುಂಬ ಕಮ್ಮಿ ಅನ್ಸ್ಬಿಡುತ್ತೆ. ಓಕೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಈಗ ನೀವು MIG ಅರ್ಜಿ ಹಾಕ್ತಾ ಇದ್ರೆ ಅಂದ್ರೆ MIG 30 into 50 1500 ಇದನ್ನ ಇಂಟು 2000ಕ್ಕೆ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಒಂದು 5-6 ತಿಂಗಳಾದ್ಮೇಲೆ ಸಕ್ಸಸ್ ಆಯಿತು ಡಿಮ್ಯಾಂಡ್ ಸರ್ವೆ. ಸೊ ಇದನ್ನ ನೀವು 2000 ಅನ್ಕೊಂಡ್ರೆ ಓಕೆ, ನಾನು ಹೇಳ್ತಾ ಇರೋದು ವಿತ್ 90% ಅಕ್ಯುರೇಸಿ. ಓಕೆ, ಐ ಕೆನಾಟ್ ಗೋ ರಾಂಗ್ ಬಿಕಾಸ್ ಐ ಸಾ ಮಲ್ಟಿಪಲ್ ಡಿಮ್ಯಾಂಡ್ ಸರ್ವೆ. ಸೊ 30 ಲಕ್ಷ ಒಂದು 30-40 ಬೇಕೇ ಬೇಕು. ಈಗ ಅನ್ಕೋಣ ಇನ್ನೊಂದು 6 ತಿಂಗಳು ಬಿಟ್ಟು ಅರ್ಜಿ ಹಾಕಿದವರೆಲ್ಲ MIG ಫಾರ್ ಎಕ್ಸಾಂಪಲ್ ಎಲ್ಲ ಅರ್ಜಿ ಹಾಕಿದವರು ಮಿನಿಮಮ್ 10% ಕೊಡಲೇಬೇಕು ಅಂತ ಸ್ಟ್ಯಾಂಡರ್ಡ್ ಇರುತ್ತೆ. ಯಾಕಂದ್ರೆ ಪ್ರೀವಿಯಸ್ಲಿ 2 ನಗರಾಭಿವೃದ್ಧಿ ಅಲಾಟ್ಮೆಂಟ್ ಡಿಮ್ಯಾಂಡ್ ಸರ್ವೆನ ನಾನು ನೋಡಿದ್ದೀನಿ ಹಾಸನಲ್ಲಿ ಮತ್ತೆ ಬೇರೆ ಡಿಸ್ಟಿಕ್ ಅಲ್ಲಿ. ಸೊ ಅವರು ಕೂಡ ಇನಿಷಿಯಲಿ ಫೀಸನ್ನು ಹಾಕಿ ಅರ್ಜಿ ಹಾಕಿಸ್ಕೊಂಡಿದ್ರು, ಆಮೇಲೆ ಡೆವಲಪ್ಮೆಂಟ್ ಸಕ್ಸಸ್ ಆಗ್ತಾ 10%, 15% ಎಲ್ಲ ಕೇಳಿದ್ರು. ಸೊ ಇದ್ರದ್ದು 10% ಅಂತಂದ್ರೆ ಡಿವೈಡೆಡ್ ಬೈ ಸೊ 10% ಅಂದ್ರೆ 3 ಲಕ್ಷ. ಓಕೆ, ಸೊ ಈಗ ಅನ್ಕೊಳ್ಳೋಣ ಈಗ ನೀವು ಅರ್ಜಿ ಹಾಕಿದ್ರೆ 300 ರೂಪಾಯಿ ಕಟ್ಬಿಟ್ಟು ಒಂದು MIG ಸೈಟ್ಗೆ ಇನ್ನೊಂದು 6 ತಿಂಗಳು ಬಿಟ್ಟು ಸಕ್ಸಸ್ ಆಯಿತು. 10% 3 ಲಕ್ಷ ತುಂಬಕ್ಕೆ ರೆಡಿ ಇರಬೇಕು. ನಿಮ್ಮ ಹತ್ರ ನೀವು ಈಗ 3 ಲಕ್ಷ ಇರದೇ ಇರ್ಬೋದು, ಬಟ್ ಇನ್ನೊಂದು 6 ತಿಂಗಳು ಬಂದು 3 ಲಕ್ಷ ಬರುತ್ತೆ, ಇಲ್ಲ ನಮ್ಮ ಕೆಪಾಸಿಟಿ ಇದೆ, ಲೋನ್ ಸಿಗುತ್ತೆ, ಇದಕ್ಕೆಲ್ಲ ಲೋನ್ ಸಿಗುತ್ತೆ. ಅಂದ್ರೆ 3 ಲಕ್ಷ ಕಟ್ಟಕ್ಕೆ ಲೋನ್ ಸಿಗಲ್ಲ. ನಾಳೆ ನೀವು 3 ಲಕ್ಷ 10% ಕಟ್ಟಿ, ದಿಸ್ ಜಸ್ಟ್ ಅನ್ ಎಕ್ಸಾಂಪಲ್, 3 ಲಕ್ಷ 10% ಆಫ್ MIG ಸೈಟ್ 2000 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಅಲಾಟ್ ಆದ್ರೆ 30 ಲಕ್ಷದ ಪ್ರಾಪರ್ಟಿಗೆ 3 ಲಕ್ಷ ಕಟ್ಟಿದ್ರೆ ನಾಡಿದ್ದು ಲಾಟ್ರಿಯಲ್ಲಿ ನಿಮ್ಗೆ ಹೆಸರಲ್ಲಿ ಸಿಕ್ಕು ಅವ್ರೇನಾದ್ರು ಡಾಕ್ಯುಮೆಂಟ್ಸ್ ಮನೆಗೆ ಕಳಿಸಿದ್ಮೇಲೆ ಇನ್ನು 27 ಲಕ್ಷ ರಿಮೈನಿಂಗ್ ಅಮೌಂಟ್ಗೆ ಬ್ಯಾಂಕ್ ಕಡೆಯಿಂದ ಲೋನ್ ಸಿಗುತ್ತೆ. ಪ್ರತಿಯೊಂದು ಬ್ಯಾಂಕಿಗೂ NOC ಕೊಡ್ತಾರೆ. ಓಕೆ, NOC ಕೊಡೋದ್ರಿಂದ ಲೋನ್ ಸಿಗುತ್ತೆ. ಇದರಲ್ಲಿ ಒಂದು ಎಸ್ಟಿಮೇಷನ್ ನಿಮ್ಮ ಹತ್ರ ಪ್ರಾಪರ್ ಆಗಿರಬೇಕು. ಅಂದ್ರೆ MIG ಹಾಕಿದಾಗ ಇನ್ನು 6 ತಿಂಗಳಲ್ಲಿ ಸಿಕ್ಕರೆ 10% ಕೇಳಿದ್ರೆ 3 ಲಕ್ಷ ಕೊಡೋಕೆ ನಿಮ್ಮ ಹತ್ರ ಇದೆಯಾ? ಪಾಯಿಂಟ್ ನಂಬರ್ 1. ಎಸ್, ದೆನ್ ಅಪ್ಲೈ ಮಾಡಿ. 3 ಲಕ್ಷ ಕೊಡೋಕೆ ನಿಮ್ಮ ಹತ್ರ ಇತ್ತು, ಫ್ಯೂಚರ್ಲಿ ಅದಾದ್ಮೇಲೆ ಒಂದು ವರ್ಷದಲ್ಲಿ ಅಲಾಟ್ಮೆಂಟ್ ಆದರೆ 27 ಲಕ್ಷ ಕೊಡೋಕೆ ನಿಮ್ಮ ಹತ್ರ ಓಕೆ ಇದೆಯಾ ಅಲ್ಲಿ? ಇಫ್ ಎಸ್, ಕಂಟಿನ್ಯೂ ಮಾಡಿ. ಸೊ ಇಲ್ಲ ನಮ್ದು ಬಜೆಟೇ ಇರೋದೇ 15-20 ಲಕ್ಷ, ನಾವ್ ಹೆಂಗೆ ಅಪ್ಲೈ ಮಾಡಲಿ ಅಂತ ಅನ್ನೋದು ತಲೆಯಲ್ಲಿದ್ರೆ ಪ್ಲೀಸ್ ಅದಕ್ಕೆ ಹೋಗ್ಬಿಡಿ. ಪ್ಲೀಸ್ ಚೂಸ್ ಟು 1200 ಸ್ಕ್ವೇರ್ ಫೀಟ್. ಈಗ ಇದನ್ನು ಕೂಡ 2000 ಪರ್ ಸ್ಕ್ವೇರ್ ಫೀಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 24 ಲಕ್ಷ. ಸೊ ನಾಳೆ ಕರೆದಾಗ 2.25 ಲಕ್ಷ, 2,40,000 ಕಟ್ಟಲೇಬೇಕು. ರಿಮೈನಿಂಗ್ 21 ಲಕ್ಷ ಕಟ್ಟಲೇಬೇಕು. ಸೊ ಇದು ವರ್ಕೌಟ್ ಆಗಲ್ಲ ಅಂತಂದ್ರೆ ನೀವು LIG EWS 2030 ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್ HIG ಹಾಕೊಂಡ್ಬಿಡೋಣ. ಸೊ HIG ಅಂದ್ರೆ 50-82. ಓಕೆ, ಸೊ 50-80 ಅಂತಂದ್ರೆ 3200 ಸ್ಕ್ವೇರ್ ಫೀಟ್ ಇಂಟು 2000 ಅನ್ಕೊಳ್ಳೋಣ. ಜಸ್ಟ್ ರಫ್ಲಿ 64 ಲಕ್ಷ.
ಸೊ ಈಗ ನೀವು ಕಟ್ಟೋದು 500 ರೂಪಾಯಿ, ನಾಳೆ 10% ಅಂದ್ರೆ 6,40,000 ಕಟ್ಟಬೇಕು. ಆಮೇಲೆ 50 ಲಕ್ಷ ನಿಮಗೆ 60 ಲಕ್ಷ ಸಿಗುವಂತ ಕೆಪಾಸಿಟಿ ನಿಮ್ಮ ಸ್ಯಾಲ್ರಿ ಎಲ್ಲಾನು ಇರಬೇಕು. ಯಾಕಂದ್ರೆ ಬ್ಯಾಂಕ್ ಅಂತೂ ಲೋನ್ ಕೊಡುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಆ ಲೋನಿಗೆ ಕೊಲಾಟ್ರಲ್ ಆಗಿ ಪ್ರಾಪರ್ಟಿ ಇರುತ್ತೆ, ಬಟ್ ಎಲ್ಲ ಬೇಸ್ಡ್ ಆನ್ ಯುವರ್ ಸ್ಯಾಲರಿ ಅದು ಡಿಸೈಡ್ ಆಗುತ್ತೆ. ಸೊ ಈ ಬಜೆಟ್ ಪ್ಯಾಟರ್ನ್ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ಅರ್ಜಿಯನ್ನ ಹಾಕಬೇಕು. ಓಕೆ, ಸೊ ಇಫ್ ದಿಸ್ ಆಲ್ ಓಕೆ ದೆನ್ ಪ್ರೊಸೀಡ್ ಫರ್ದರ್. ಇದೇ ಲಿಂಕ್ ಅಲ್ಲಿ ಕೆಳಗಡೆ ಹೋಗಿ. ಓಕೆ, ನಾನೇನು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ದೆಲ್ಲ ಅದೇ ಲಿಂಕ್ ಕೆಳಗಡೆ ಹೋದ್ರೆ ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಿಂಪಲ್, ನಿಮ್ಮ ಹೆಸರು, ನಾನೆಲ್ಲ ಈಸಿ ಇದೆ, ನೀವೇ ಹಾಕಿ. ನಮ್ಗೇನಾದ್ರೂ ಅರ್ಜಿ ಹಾಕೊಡ್ಬೇಕು ಅಂದ್ರೆ ಅರ್ಜಿ ಹಾಕೊಡ್ತೀವಿ. ಸೊ ಅರ್ಜಿ ಹಾಕಿದ್ಮೇಲೆ ಓಕೆ, ನಿಮಗೆ ಇದು ಹೆಂಗ್ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಏನ್ ಬರುತ್ತೆ, ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಮಾಡಿರ್ತೀನಿ ಇದಕ್ಕೋಸ್ಕರ. ಓಕೆ, ಯು ಕ್ಯಾನ್ ಕಮ್ ಅಂಡ್ ಜಾಯಿನ್ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ನೀವು ಅದು ಬೇಕಂದ್ರೆ ನಾವು ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಓಕೆ, ಸೊ 9743 ಎಲ್ಲರೂ ನನ್ನ ನಂಬರ್ ಸೇವ್ ಮಾಡ್ಕೊಂಬಿಡಿ, ಮಂಜುನಾಥ್ ಅಂತ ಹೇಳಿ. ನೋಡ್ತೀನಿ ಹೆಂಗ್ ಬರುತ್ತೆ ಅಂತ. ಮಂಜುನಾಥ್ ಇದು ಆಧಾರ್ ಸಂಖ್ಯೆ, ಸಾರಿ, ಇಮೇಲ್ ಐ ಡಿ. ಓಕೆ, ಸೊ ವ್ಯಾಲಿಡ್, ಯಾ ಇಟ್ಸ್ ಅ ವ್ಯಾಲಿಡ್. ಸೊ ಪೂರ್ಣ ವಿಳಾಸ, ಐ ಜಸ್ಟ್ ಪುಟ್ ಮೈ ಹೋಮ್ ಟೌನ್ ಅಡ್ರೆಸ್, ಬಸವೇಶ್ವರ ನಗರ, 4th ಕ್ರಾಸ್, ಎಕ್ಸ್ಟೆನ್ಷನ್ ಇದರೆಲ್ಲ ಹಾಕಿ. ಸೊ ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ? ಐ ಆಮ್ ಫ್ರಮ್ ಧಾರವಾಡ. ಲೆಟ್ ಸೆಲೆಕ್ಟ್ ಧಾರವಾಡ. ಐ ಆಮ್ ಅ ಪ್ರೈವೇಟ್ ಎಂಪ್ಲಾಯಿ, ಪ್ರೈವೇಟ್ ಸೆಕ್ಟರ್, ನಾನ್ ಐ ಟಿ, ಅಂಡ್ ಯಾವುದೇ ಎಸ್. ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೋ, ಎಸ್ ಹಾಕಿದ್ರೆ ನಿಮ್ಗೆ ಅರ್ಜಿ ಹಾಕಕ್ಕೆ ಬರಲ್ಲ. ಓಕೆ, ಇಟ್ಸ್ ಅ ನೋ. ಓಕೆ, ಸೊ ಹಿಂದುಳಿದ ವರ್ಗ, ಅಲಾಟ್ಮೆಂಟ್ ಬರಬೇಕಾದ್ರೆ ಇನ್ನೊಂದು, ಹಿಂದುಳಿದ ವರ್ಗ, ಹಿಂದುಳಿದ ಬುಡಕಟ್ಟು, ಹಿಂದುಳಿದ ಜನಾಂಗ, ಸಾರಿ SC ST ಏನಿದೆಯಲ್ಲ ಅವೆಲ್ಲ ಡೀಟೇಲ್ಸ್ ಅಲ್ಲಿ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನೀವು ಇದನ್ನ ಮಾಡ್ಕೊಂಡ್ ಬರ್ಬೋದು. ಓಕೆ, ಸೊ ಅದ್ರ ಮೇಲೂ ಗಮನ ಇರಲಿ. ಸೊ ಅದರ ಜೊತೆಗೆ ಯಾವ್ದಿದೆ, ಹಿಂದುಳಿದ ಬುಡಕಟ್ಟಿದೆ, ನನಗೆ ಗೊತ್ತಿಲ್ಲ ಇವೆಲ್ಲ, ನಿಮ್ದು ಯಾವ್ದಿದೆ ಅದನ್ನ ಹಾಕೊಳ್ಳಿ. ಮಾಜಿ ಸೈನಿಕರಿದ್ರೆ ಹಾಕ್ಬೋದು, ರಾಜ್ಯ ಸರ್ಕಾರ ಮತ್ತೆ ಪೌರ ನೌಕರು ಹಾಕ್ಬೋದು, ಕೇಂದ್ರ ಸರ್ಕಾರ ಹಾಕ್ಬೋದು. ಸಾರ್ವಜನಿಕರು, ಕಲೆ ಪ್ರೌಢ ಯಾರಾದ್ರೂ ಇದ್ರೆ ಅವ್ರದ್ದು ಕೂಡ ಹಾಕಿ. ವಿಕಲಚೇತನರು ಇದ್ರೆ ಹಾಕಿ. ಫ್ಯೂಚರ್ ಅಲ್ಲಿ ಏನಾದ್ರೂ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಏನಾದ್ರೂ ಇದ್ರೆ ಕೇಳ್ತಾರೆ. ಓಕೆ, ಎಷ್ಟು ವರ್ಷದಿಂದ ವಾಪಸ್ ಇದು? 35 years. ಓಕೆ, ಸೊ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಫೀಸ್ ಏನು, ಎಷ್ಟು ಮೀಟರ್ ಇದೆ ಅಂತ ಹೇಳಿ. ಓಕೆ, ಸೊ ಈ ತರ ನೀವು ತುಂಬಬೇಕು. ಪೋಸ್ಟ್ 577 ಈ ತರ ಹಾಕ್ಬೇಕು. ಸೊ ಇಲ್ಲಿ ಕೊನೆಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಜನರಲ್. ಇದಕ್ಕೂ ಸಂಬಂಧಪಟ್ಟಿಲ್ಲ ಅಂದ್ರೆ ಜನರಲ್ ಹಾಕ್ಬೇಕು. ಸೊ ಅದಾದ್ಮೇಲೆ ನೀವು 35 year ಆಯ್ತು. ಸೊ ಐ ವಿಲ್ ಜಸ್ಟ್ ಪುಟ್ ಅನ್ ಎಕ್ಸಾಂಪಲ್ ಆಫ್, ನನ್ನ ಹತ್ರ ಬಜೆಟ್ ಇಲ್ಲ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಐ ವಿಲ್ ಜಸ್ಟ್ ಪುಟ್ 3050. ಓಕೆ, ಸೊ ಇಲ್ಲಿ ಅಕ್ನಾಲೇಜ್ ಮಾಡಬೇಕು. ಪ್ರೊಸೀಡ್ ಟು ಪೇ ಇದಂತಿದೆ. ಓಕೆ, ಸೊ ಅದಕ್ಕಿಂತ ಮೊದಲು ಜಸ್ಟ್ ಒನ್ಸ್ ಅಗೈನ್ $58,009.
ದಿಸ್ ಇಸ್ ಮೈ ಹೋಮ್ ಟೌನ್. ಐ ಪುಟ್ ಎವ್ರಿಥಿಂಗ್ ಐ ಗೆಸ್. ಎಸ್. ಓಕೆ, ಯಾವುದೇ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿಲ್ಲ. ಸಾರ್ವಜನಿಕರು ನಾರ್ಮಲ್ಲು. ಸೊ ಐ ವಿಲ್ ಜಸ್ಟ್ ರಫ್ಲಿ ಅರೌಂಡ್ ಇದನ್ನ ಮಾಡ್ತೀನಿ. ನಮೂನೆ ರೋಸರ್ ಪೇ ಮಾಡ್ಬೇಕಂತ ಇದರಲ್ಲೇ ಮುಗಿಸ್ಬೇಕಾಗುತ್ತೆ. ಸೊ ಒಂದ್ಸಲ ಬಿಫೋರ್ ಯು ಪೇ ಮಾಡೋಕ್ಕಿಂತ ಮೊದಲು ಡೀಟೇಲ್ಸ್ ಎಲ್ಲ ನೋಡ್ಕೊಂಬಿಡಿ. ಬಜೆಟ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಎಲ್ಲ ಹಾಕೊಳ್ಳಿ. ಡೇಟ್ ಆಫ್ ಬರ್ತ್, ದಿಸ್, ಎಸ್. ಸೊ ಫ್ಯೂಚರಲ್ಲಿ ನೀವು ಹಿಂದುಳಿದ ಪಂಗಡ, ಪರಿಶಿಷ್ಟ ಪಂಗಡ, SC ST, ಎಕ್ಸ್ ಆರ್ಮಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅವರು, ಕೇಂದ್ರ ಸರ್ಕಾರ, ಸಾರ್ವಜನಿಕ, ಅದರ್ಸು, ಕ್ರೀಡೆ, ಅವ್ರಿಗೇನಾದ್ರೂ ಮೋಸ್ಟ್ಲಿ ಕೋಟಾ ಇರುತ್ತೆ. ಇವ್ರಿಗೆ ಇಷ್ಟು ಪರ್ಸೆಂಟಲ್ಲಿ ಕೊಡಬೇಕು. ಹೌಸಿಂಗ್ ಬೋರ್ಡ್ ಅಲಾಟ್ಮೆಂಟ್ ಅಲ್ಲಿ ರೂಲ್ಸ್ ಇರುತ್ತೆ. ಅವ್ರಿಗೆ 5%, ಇವ್ರಿಗೆ 3%, ಆಮೇಲೆ ಜನರಲ್ಗೆ ಒಂದು 50%, ಈ ಥರ ಎಲ್ಲ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಹಾಕಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಹಾಕಿ. ನಾಳೆ ಅರ್ಜಿಯನ್ನ ಪ್ರಾಪರ್ ಆಗಿ 10% ಕೊಡೋದಾಗ್ಲಿ, ಅಲಾಟ್ಮೆಂಟ್ ಹೋಗೋಕ್ಕಿಂತ ಮೊದಲು ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅವಾಗ ನೀವು ಸಬ್ಮಿಟ್ ಮಾಡಬೇಕು. ಓಕೆ, ನೋಡಿ, ಇನ್ನೊಂದು ಹೇಳೋದು ಮರ್ತೆ ನಾನು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ ನೀವು ಈಗ ರಿಸ್ಕ್ ತಗೊಂಡು 30-50 ಹಾಕ್ಬಿಟ್ಟಿರ್ತೀರಾ. ನಾಳೆ ಬಜೆಟ್ ಹೊಂದಲ್ಲ, ನೀವು 30-40 ಹಾಕ್ಬೇಕು ಅನ್ಕೊಂತೀರಾ. ಓಕೆ, ಸೊ ಅವಾಗ ನಿಮಗೆ ಮೂವ್ ಮಾಡೋಕ್ಕೆಲ್ಲ ಆಪ್ಷನ್ ಸಿಗುತ್ತೋ ಇಲ್ಲೋ, ಐ ಆಮ್ ನಾಟ್ ಶೋರ್. ಸೊ ಏನೇ ಇದ್ರೂ ಒಂದು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ. 6 month to 1 year ಪ್ರೊಜೆಕ್ಷನ್ ನಿಮ್ದು ಫ್ಯೂಚರ್ಲಿ ಇಟ್ಕೊಂಡು 1.5 ವರ್ಷದಲ್ಲಿ ಬರುತ್ತೆ, ಮುಂದಿನ ವರ್ಷ ಅಲಾಟ್ಮೆಂಟ್ಗೆ ಬಂದೇ ಬರುತ್ತೆ, ನಮಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನೀವು ಯಾವ್ದು ಹಾಕಬೇಕು ಅಂತ ಡಿಸೈಡ್ ಮಾಡಿ ಹಾಕಿ. ಸೊ ಐ ಆಮ್ ನಾಟ್ ಪುಟಿಂಗ್ ಅನ್ ಅಪ್ಲಿಕೇಶನ್, ಬಟ್ ಐ ವಾಂಟ್ ಟು ಸಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ. ಸೊ ಇಟ್ ಡೈರೆಕ್ಟ್ ಟು UPI ಎಲ್ಲ ಇದೆ. ಓಕೆ, UPI ಪೇಮೆಂಟ್ಸ್ ಇದೆ, ಕಾರ್ಡ್ಸ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ. ಓಕೆ, ಚಿಕ್ಕ ಅಮೌಂಟ್ ಆಗಿರೋದ್ರಿಂದ UPI ಅಲ್ಲೇ ಮಾಡಿಬಿಡಿ. ಓಕೆ, ಸೊ ಏನು ತೊಂದರೆ ಇಲ್ಲ. ಸ್ಕ್ಯಾನರು ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಚಿಕ್ಕ ಪರ್ಸೆಂಟು ಕಂಟಿನ್ಯೂ ಟು ಪೇ ಅಂತ ಮಾಡಿ. ಸೊ ಸ್ಕ್ಯಾನರು ಬಂದಿದೆ, ನೋಡೋಣ. ನಾನು ಐಲ್ ಸಿ ಹೌ ಡಸ್ ಇಟ್ ವರ್ಕ್. ಮತ್ತೆ ನೀವು ಯಾರು ಪೇ ಮಾಡೋಕೆ ಹೋಗ್ಬಿಡಿ ಈ ಸ್ಕ್ಯಾನರ್ಗೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು. ಸೊ ಐ ಜಸ್ಟ್ ವಾಂಟ್ ಟು ಸಿ. ಪೇ ಮಾಡಿದ ತಕ್ಷಣ ಏನಾಗುತ್ತೆ, ಪೇ ಮಾಡಿದ್ದೀನಿ. ಪ್ರೊಸೆಸಿಂಗ್ ಫೀ ಬಂತು. ಓಕೆ, ಸೊ ಪ್ರೊಸೆಸಿಂಗ್ ಫೀಸ್ ಬಂತು, ಇದು ರೆಕಾರ್ಡ್ ಆಗ್ತಾ ಇದೆ, ಪೇಮೆಂಟ್ ಸೆಂಟ್ ಆಯಿತು. ಸೊ ಎಲ್ಲ ಡೀಟೇಲ್ಸ್ ಬಂತು. ಸೊ ಇಷ್ಟು ಬಂದಮೇಲೆ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ರಿಜಿಸ್ಟರ್ ನಂಬರ್ನ ಇದನ್ನ ಸ್ಕ್ರೀನ್ ಶಾಟ್ ಆದರೂ ತೊಗೊಂಡು ಇಟ್ಕೊಳ್ಳಿ, ಹೆಂಗಾದರೂ ಇಟ್ಕೊಳ್ಳಿ. ಸೊ ಧನ್ಯವಾದಗಳು. ಪ್ಲೀಸ್ ಡೌನ್ಲೋಡ್ ದ ರೆಫರೆನ್ಸ್. ಮುಂದಿನ ಅವಶ್ಯಕತೆಗೆ ಡೌನ್ಲೋಡ್ ಪ್ಲಸ್ ಆ್ಯಡ್ ಅನದರ್ ರೆಸ್ಪಾನ್ಸ್. ಡೌನ್ಲೋಡ್ ಯುವರ್ PDF. ಓಕೆ, ಸೊ ನಗರಾಭಿವೃದ್ಧಿ ಕಡೆಯಿಂದ ಯಾವ ಥರ ಬಂತು ನೋಡಿ, ನೀಟಾಗೆಲ್ಲ ಕಳಿಸಿದ್ದಾರೆ. ಸೊ ಇದಾದ್ಮೇಲೆ ನಿಮ್ಗೆ ಅವ್ರು ಯಾವುದೇ ಗೀಮೇಲು, ಫೋನು ಎಲ್ಲ ಮಾಡಲ್ಲ. ದಿಸ್ ಇಸ್ ಜಸ್ಟ್ ಅ ಪ್ರೂಫ್ ದಟ್ ನೀವು ಅಪ್ಲೈ ಮಾಡಿದ್ದೀರಾ ಅಂತೇಳಿ. ಸೊ ಆ್ಯಡ್ ಅನದರ್ ಪರ್ಸನ್ ಅಂದರೆ ಓಕೆ, ಆ್ಯಡ್ ಅನದರ್ ಪರ್ಸನ್ ಮತ್ತೊಂದು ಅಪ್ಲಿಕೇಶನ್ ಹೋಗ್ಬಿಡುತ್ತೆ. ಸೊ ಈ ಥರ ಇರುತ್ತೆ. ನಿಮ್ಗೆ ಏನಾದರೂ ಅರ್ಜಿ ಹಾಕಿ ಅಂತ ನೀಟಾಗಿ ಡೌನ್ಲೋಡ್ ಮಾಡಿ. ನೀವೇನಾದರೂ ಆಲ್ರೆಡಿ ಅರ್ಜಿ ಹಾಕಿದ್ರು ಕೂಡ ಬರ್ಬೋದು. ಸೊ ನಿಮ್ಗೆ ಯಾವಾಗ ಇದು ಎಲ್ಲಿ ಬರುತ್ತೆ, ಮುಂದೆ ಏನು ಲೋನು ಪ್ರೊಸೀಜರು, ಸರ್ ಐ ವಿಲ್ ಚಾರ್ಜ್ ಯು ಡೀಸೆಂಟ್ ಸರ್ವಿಸ್ ಫೀಸ್ ಇರುತ್ತೆ ನನ್ನ ಕಡೆಯಿಂದ, ಜಸ್ಟ್ ಟು ಮೇಂಟೈನ್. ಯಾಕಂದ್ರೆ ಇದು 6 ತಿಂಗಳಾಗ್ಬೋದು, 1.5 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಇವನ್ ನನಗೂ ನಾಟ್ ಶೋರ್. ನನ್ನ ಬಜೆಟ್ ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೆ, ಇದ್ರ ಮೇಲೆ ನನಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಈ ಥರ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಾಚೇನಹಳ್ಳಿ ಸರ್ವೆ ನಂಬರ್ಸ್. ಸೊ ಹಾಗೆ ನೀವು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೆಲವೊಂದು BDA ಸೈಟ್ ಸೇಲ್ಗಿದೆ. ಈ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೋಡ್ಬೋದು. ಓಕೆ, ಸೊ ಇದನ್ನ ಝೂಮ್ ಮಾಡಿಕೊಂಡು ಹೋಗಿ ಯೆಲ್ಲೋ ಕಲರ್ ಮೇಲೆ ಹೈಲೈಟ್ ಆಗಿದೆ, ಡೀಟೇಲ್ಸ್ ಬರುತ್ತೆ. ಯಾವ ಪ್ರಾಪರ್ಟಿ ಸೈಟ್ ಏನು, ಹೆಸರೇನು, ಲೊಕೇಶನ್ ನೋಡಿ, ನಿಮ್ಗೆ ಆಚೆ ತೊಗೊಂಬನ್ನಿ. ಅದ್ರ ಜೊತೆಗೆ ಹಿರೇಮಲ್ಲಿವಾಡ KHB ಲೇಔಟ್ ಧಾರವಾಡ ಡಿಸ್ಟಿಕಲ್ಲೂ ಕೂಡ ಒಂದು 10 ಸೈಟ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್. ಪಕ್ಕದಲ್ಲಿ 4060 ವೆಸ್ಟ್ ಫೇಸಿಂಗ್ ಇದೆ. ಓಕೆ, ಅದ್ರ ಪಕ್ಕದಲ್ಲಿ IIT ಹತ್ರ ಹೋದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಇದೆ. ಇಟ್ಸ್ ಅನ್ MIG ಸೈಟು, ವಾಟ್ ಪ್ರೈಸ್ ಎಲ್ಲ ಇದೆ. ಇದನ್ನ ತೊಗೊಂಡು ಲೊಕೇಶನ್ ನೋಡಿ, ನಿಮ್ಗೆ ಇಷ್ಟ ಆದರೆ ಫೋನ್ ಮಾಡ್ಬೋದು. ಈ ಲಿಂಕನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸೊ ಹಾಗೆ KHB ಸೈಟು 888 ಎದುರುಗಡೆ ಸತ್ತೂರು ಫೇಸ್ 2 ಮಲ್ಟಿಪಲ್ ಸೈಟ್ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮಿನಿಮಮ್ 2,000 to 2,500. ಬಟ್ ಒಂದೇ ಒಂದು ಸೈಟು 1,700 ರೂಪಾಯಿ ಇದೆ. ಸೌತ್ ಫೇಸಿಂಗ್ 3040 ಸೈಟ್ ನಂಬರ್ 21. ನಿಮ್ಮ ಲೋ ಬಜೆಟಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಒಂದು 17-18 ಲಕ್ಷ. ಪ್ಲೀಸ್ ಇದನ್ನ ಚೆಕ್ ಮಾಡಿ. 17-18 ಲಕ್ಷ ಅಲ್ಲ, ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಚೆಕ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ. ಸೊ ಅದ್ರ ಜೊತೆಗೆ ದಾವಣಗೆರೆಯಲ್ಲಿ KHB ಸೈಟ್ ಇದೆ, ಕುದವಾಡ ತುಂಗಭದ್ರಾ ಎಕ್ಸ್ಟೆನ್ಷನ್ ಅಲ್ಲಿ. ಅಂದ್ರೆ ಈಗೇನು ಅಪ್ಕಮಿಂಗ್ ದಾವಣಗೆರೆ ನ್ಯೂ ಪ್ರಪೋಸ್ಡ್ ಡಿಸ್ಟಿಕ್ ಬರ್ತಾ ಇಲ್ಲ, ಅದ್ರ ಹಿಂದ್ಗಡೆನೆ ಇದೆ. ಈಸ್ಟ್ ಫೇಸಿಂಗ್ 3050 ಇದೆ, ಸೈಟ್ ನಂಬರ್ 2164 ಅಂತೇಳಿ. ಲೊಕೇಶನ್ ಕೂಡ ಹಾಕಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ನೋಡ್ಕೋಬಹುದು ನೀವು. ಸೊ 3,500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ.
ಇದೇ ಲೇಔಟಲ್ಲಿ ನಿಮಗೆ ಕಾರ್ನರ್ ಸೈಟ್ ಬೇಕು ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರ್ ಡಬಲ್ ರೋಡ್ಗಿದೆ. ಓಕೆ, ಸೈಟ್ ನಂಬರ್ 172, 4,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು, 50 ಲಕ್ಷದ ಬಜೆಟ್ ಇದ್ದರೆ ಈ ಸೈಟನ್ನು ಕೂಡ ನೀವು ನೋಡ್ಬೋದು. ಸೊ ಅದ್ರ ಜೊತೆಗೆ ತುಮಕೂರ್ದಾಯಿತು. ಈ ಎಲ್ಲ ಲಿಂಕ್ಗಳು ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ಮರಿಬೇಡಿ, ನೀಟಾಗಿ ಚೆಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಮಗೆ ಕಾಲ್ ಮಾಡಿ, ಡೌಟ್ ಇದ್ದರೆ ಮಾತ್ರ ಕಾಲ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಸಿಂಪಲ್ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಅದ್ರ ಮೇಲೆ ನನಗೂ ಗೊತ್ತಿಲ್ಲ ಅಂತಂದರೆ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು. Welcome to, thank you.